ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ, ನಿನ್ನ ದೇವರನ್ನು ಸಂಧಿಸಲು ಸಿದ್ಧನಾಗು. ಈ ದಿನದ ದೇವರ ವಾಕ್ಯ, ಕರ್ತನ ಮಹಾದಿನವು ಸಮೀಪವಾಗಿದೆ, ಅದು ಬಹು ತ್ವರೆಪಡುತ್ತದೆ. ಕರ್ತನ ದಿನದ ಶಬ್ದವು ತ್ವರೆಪಡುತ್ತದೆ. ಜೆಫನ್ಯ 1ನೇ ಅಧ್ಯಾಯ 14ನೇ ವಚನ. ಸಭೆಗಳು ನಿದ್ರೆಯಿಂದ ಎಚ್ಚರಗೊಳ್ಳಬೇಕೆಂದು ಕರೆ ಕೊಡಬೇಕು ಎಂದು ನನಗೆ ತಿಳಿಸಲಾಗಿದೆ. ನಾವು ಅದೃಶ್ಯವಾಗಿರುವ ಅಲೌಕಿಕವಾದ ಶತ್ರುಗಳೊಂದಿಗೆ ಹೋರಾಡಬೇಕು. ನಾವು ಅನುದಿನವೂ ಹೋರಾಟ ಮಾಡಬೇಕಾದ ಹೋರಾಟಗಳಿಗೆ ಸಿದ್ಧರಾಗುವಂತೆ ನಾವು ದೇವರ ಸಂಪೂರ್ಣವಾದ ರಕ್ಷಾ ಕವಚವನ್ನು ಧರಿಸಬೇಕು. ಬೆಳಕು ಮತ್ತು ಜ್ಞಾನವನ್ನು ಸ್ವೀಕರಿಸಿರುವವರು ಅತ್ಯಂತ ಶ್ರದ್ಧೆಯಿಂದ ಪ್ರಾರ್ಥಿಸಲು ನಾನು ಅವರಿಗೆ ಕರೆ ಕೊಡುತ್ತೇನೆ. ಅವರು ಕರ್ತನ ಸಹಾಯಕ್ಕೂ ಪರಾಕ್ರಮಶಾಲಿಗಳಿಗೆ ವಿರೋಧವಾಗಿ ಕರ್ತನ ಸಹಾಯಕ್ಕೂ ಬರಬೇಕೆಂದು ಕರೆ ಕೊಡುತ್ತೇನೆ. ಈ ಪರಾಕ್ರಮಿಗಳಾದ ಶತ್ರುಗಳು ಯಾರು? ಅವರು ದಾನಿಯೇಲನ ದಿನಗಳಲ್ಲಿ ಪರ್ಷಿಯಾದ ರಾಜನಿಗೆ ಅವನು ಮಾಡಬೇಕಾದ ಕೆಲಸದ ಬಗ್ಗೆ ಮನವರಿಕೆ ಮಾಡಿಕೊಡದಂತೆ ಪರಲೋಕದ ಸಂದೇಶವಾಹಕರನ್ನು ತಡೆದ ಶಕ್ತಿಗಳಾಗಿವೆ. ಕ್ರಿಸ್ತನ ಎರಡನೆಯ ಬರೋಣವನ್ನು ಪ್ರಕಟಪಡಿಸುವ ನಮ್ಮ ಕೆಲಸವು ಕ್ರಿಸ್ತನ ಮೊದಲ ಆಗಮನದ ಸಮಯದಲ್ಲಿ ಕ್ರಿಸ್ತನಿಗೆ ಮುಂಚೂಣಿಯಲ್ಲಿದ್ದ ಯೋಹಾನನಂತೆಯೇ ಇದೆ. ಕರ್ತನ ಮಹಾದಿನವು ಸಮೀಪವಾಗಿದೆ. ಆದುದರಿಂದ ನೀನು ನಿನ್ನ ದೇವರನ್ನು ಎದುರುಗೊಳ್ಳಲು ಸಿದ್ಧ ಮಾಡಿಕೋ ಎಂದು ವಾಕ್ಯವು ಹೇಳುತ್ತದೆ. ನಾವು ಇದುವರೆಗೆ ಮಾಡಿರುವುದಕ್ಕಿಂತ ಹೆಚ್ಚಿನದನ್ನು ಮಾಡಬೇಕಿದೆ. ನಮ್ಮಲ್ಲಿ ವಾಗ್ದಾನದತ್ತ ದೇಶಕ್ಕೆ ಕರೆದೊಯ್ಯಲ್ಪಟ್ಟಾಗ ಇಸ್ರಾಯೇಲ್ ಮಕ್ಕಳಲ್ಲಿ ಇದ್ದಂತೆ ಅನೇಕರು ಇದ್ದಾರೆ. ಮುಂದಕ್ಕೆ ನಡೆ ಎಂದು ದೇವರ ಆಜ್ಞೆಗೆ ಅವರು ಮುಂದೆ ಹೆಜ್ಜೆ ಇಡದೆ, ತಮ್ಮ ಮುಂದಿರುವ ಮಾರ್ಗವು ಸ್ಪಷ್ಟವಾಗಿ ಕಾಣದ ಹೊರತು ಅವರು ಮುಂದೆ ಹೆಜ್ಜೆ ಇಡುವುದಿಲ್ಲ. ಯಾಕಂದರೆ ಅವರಲ್ಲಿ ಕಡಿಮೆ ನಂಬಿಕೆ ಇರುತ್ತದೆ ಮತ್ತು ಸ್ವಾರ್ಥ ತ್ಯಾಗದ ಮನೋಭಾವವು ಕಡಿಮೆ ಇರುತ್ತದೆ. ಸ್ವಾರ್ಥ ತ್ಯಾಗವೆಂಬ ಮನೋಭಾವದಿಂದ ತುಂಬಿರುವ ಎಲ್ಲರಿಗೂ ದೇವರ ಕೆಲಸದಲ್ಲಿ ಸ್ಥಳವಿದೆ. ನಮ್ಮ ಎದುರಿನಲ್ಲಿ ಒಂದು ಗಂಭೀರವಾದ ಕೆಲಸವಿದೆ. ಆತ್ಮದ ಶ್ರಮವನ್ನು ಅನುಭವಿಸಲು ಸಿದ್ಧರಿರುವ ಸ್ತ್ರೀ ಪುರುಷರನ್ನು, ದೇವರ ಕೆಲಸಕ್ಕೆ ಒಪ್ಪಿಸಿಕೊಟ್ಟ ಸ್ತ್ರೀ ಪುರುಷರನ್ನು ದೇವರು ಕರೆಯುತ್ತಿದ್ದಾನೆ. ದೇವರ ವಿಷಯಗಳಲ್ಲಿ ಘನವಾದ ಅನುಭವವಿರುವ, ಕಷ್ಟಗಳು ಎದುರಾದಾಗ ತಮ್ಮ ಹೆಗಲ ಮೇಲೆ ಇರುವ ಕೆಲಸವನ್ನು ದೃಢವಾಗಿ ಹಿಡಿದು ನಾವು ಸೋಲುವುದಿಲ್ಲ ಅಥವಾ ನಿರುತ್ಸಾಹಗೊಳ್ಳುವುದಿಲ್ಲ ಎಂದು ಹೇಳುವ ಮನುಷ್ಯರ ಅಗತ್ಯವು ನಮಗಿದೆ. ಇತರರು ಮಾಡಲು ಪ್ರಯತ್ನಿಸುತ್ತಿರುವ ಕೆಲಸವನ್ನು ಕೆಡವಿ ನಾಶ ಮಾಡಲು ಪ್ರಯತ್ನಿಸುತ್ತಿರುವವರ ಅವಶ್ಯಕತೆಯು ನಮಗಿಲ್ಲ. ಆದರೆ ನೇಮಕವಾಗಿರುವ ಕೆಲಸವನ್ನು ಬಲಪಡಿಸುವ ಮತ್ತು ನಿರ್ಮಿಸುವ ಜನರ ಅವಶ್ಯಕತೆ ನಮಗೆ ಇದೆ. ದೇವರ ಕೆಲಸ ಮಾಡಬಲ್ಲ ಸ್ತ್ರೀ ಪುರುಷರ ಅವಶ್ಯಕತೆಯು ನಮಗೆ ಇದೆ. ಹೃದಯವು ಜಜ್ಜಿ ಹೋಗಿ ಪಾಳು ಭೂಮಿಯಂತಿದ್ದು ಅಲ್ಲಿ ದೇವರು ಕೆಲಸ ಮಾಡಲು ಅವಕಾಶವಿರುವ ಸ್ತ್ರೀ ಪುರುಷರ ಅಗತ್ಯತೆಯು ನಮಗೆ ಇದೆ. ನಂಬಿಕೆಯಲ್ಲಿ ದೀರ್ಘಕಾಲದಿಂದ ಇರುವವರು ಬೆಂಬಲಿಸಿ ಅವರ ಬೆಂಬಲದಿಂದ ಕೆಲಸ ಮಾಡುವ ಕೆಲಸಗಾರರ ಅಗತ್ಯವು ನಮಗಿಲ್ಲ. ಸ್ವಾರ್ಥದಲ್ಲಿ ಮುಳುಗದ, ಸ್ವಾವಲಂಬಿಗಳಾಗಿರದ, ಆತ್ಮತೃಪ್ತಿ ಇರದ ಕೆಲಸಗಾರರ ಅಗತ್ಯತೆ ಇದೆ. ಪರಿಶುದ್ಧವಾದ ನಂಬಿಕೆಗಳನ್ನು ಅಲ್ಲಗಳೆಯಲು ಸಿದ್ಧರಿರುವವರೊಂದಿಗೆ ಸೈತಾನನು ಯಾವಾಗಲೂ ಸಹಕರಿಸುತ್ತಾನೆ. ಸಬ್ಬತ್ ದಿನವನ್ನು ಕೈಕೊಳ್ಳುವವರು ಎಂದು ಹೇಳಿಕೊಳ್ಳುವ ಮನುಷ್ಯರು ಕಟ್ಟುವ ಕೆಲಸದ ಬದಲು ತಮ್ಮ ಸಹೋದರರನ್ನು ಟೀಕಿಸುವ ಮತ್ತು ಅವರ ಮೇಲೆ ಸುಳ್ಳು ಆರೋಪ ಮಾಡುವ ಮೂಲಕ ಒಳ್ಳೆಯ ಕಟ್ಟಲ್ಪಡುವ ಕೆಲಸಕ್ಕೂ ಅಡ್ಡಿ ಮಾಡುವ ವಿಶ್ವಾಸಘಾತಕರು, ದ್ರೋಹಿಗಳು ಇದ್ದಾರೆ.
ಅಯ್ಯೋ, ಜೀವನದ ಅತಿ ಸಣ್ಣ ವಿಷಯಗಳಲ್ಲೇ ಮುಳುಗಿರುವ ಎಷ್ಟು ಜನರು ಸ್ವಾರ್ಥ ನಿರಾಕರಣೆ ಮತ್ತು ಸ್ವಾರ್ಥ ತ್ಯಾಗದ ಮೂಲಕ ಎಷ್ಟು ಶ್ರೇಷ್ಠವಾದ ಕೆಲಸಗಳನ್ನು ಮಾಡಬಹುದು ಅಲ್ಲವೇ? ಅವರು ಕುರುಡರಾಗಿದ್ದಾರೆ. ಅವರಿಗೆ ಬಹು ದೂರದಲ್ಲಿ ಅವರ ಮುಂದೆ ಇರುವುದನ್ನು ನೋಡಲು ಸಾಧ್ಯವಿಲ್ಲ. ಅವರು ಅಣುವಿನಿಂದ ಲೋಕವನ್ನು ಮಾಡುವವರು, ಲೋಕದಿಂದ ಅಣುವನ್ನು ಮಾಡುವವರು ಆಗಿರುತ್ತಾರೆ. ಅವರು ಜೀವವುಳ್ಳ ಜಲವನ್ನು ಇತರರಿಗೆ ನೀಡದ ಕಾರಣ ಅವರು ಆಳವಿಲ್ಲದ ತೊರೆಗಳಾಗಿದ್ದಾರೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.